ಇಲ್ಲಿ ನಾವು ಯೂನಿಟ್ ಸರ್ಕಲ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ನ ಕಲಿತಾ ಇದ್ದೀವಿ. ಇಲ್ಲಿ ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಇಟ್ಸ್ ಅ ಸರ್ಕಲ್ ಆಫ್ ರೇಡಿಯಸ್ 1 ಯೂನಿಟ್ ಅಷ್ಟೇ, ಇನ್ನೇನಿಲ್ಲ. 1 ಯೂನಿಟ್ ಅಂತ ಹೇಳಿದ್ರೆ 1 ಸೆಂಟಿಮೀಟರ್ ಆಗಿರ್ಬೋದು, 1 ಕಿಲೋಮೀಟರ್ ಆಗಿರ್ಬೋದು, 1 ಇಂಚ್ ಆಗಿರ್ಬೋದು, ಏನು ಬೇಕಾಗಿರ್ಬೋದು. ಸರಿನಾ? ಸೊ ಇಲ್ಲೊಂದು ಸರ್ಕಲ್ ಇದೆ, ಇದ್ರ ರೇಡಿಯಸ್ ಬಂದು 1 ಯೂನಿಟ್. ಆಯಿತಾ? ಇವು ನಿಮ್ಮ ಪ್ರಶ್ನೆ ಏನಪ್ಪ ಅಂತ ಹೇಳ್ತು ಅಂದರೆ, ಈ ಕೋಆರ್ಡಿನೇಟ್ಸ್ ಇದೆಯಲ್ಲ, ಪಾಯಿಂಟ್ ಎ ಬಿ ಸಿ ಡಿ, ಈ ಪಾಯಿಂಟ್ಸ್ ಇದೆಯಲ್ಲ, ಅದು ಕೋಆರ್ಡಿನೇಟ್ ಏನು ಅಂತ ಹೇಳಿ ಏನಿರ್ಬೋದು ಯೋಚನೆ ಮಾಡಿ. ಹಾಂ, ಇದು 1,0 ಅಲ್ವಾ? ಟು ದ ರೈಟ್ 1 ಯೂನಿಟ್, ನಾಟ್ ಅಪ್ ಆ್ಯಂಡ್ ಡೌನ್, ಸೊ 1,0. ಇದು 0,1. ಇದೇನು ಬರುತ್ತಿದೋ -1,0. ಇದು ಹೌದು 0,-1. ಅಫಿಷಿಯಲ್ ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ ಇಟ್ಸ್ ಅ ಸರ್ಕಲ್, ಯೂನಿಟ್ ಸರ್ಕಲ್ ಇಸ್ ಅ ಸರ್ಕಲ್ ವಿತ್ ರೇಡಿಯಸ್ 1 ಸೆಂಟರ್ಡ್ ಆಟ್ ದ ಒರಿಜಿನ್ ಆಫ್ ದ ಕೋಆರ್ಡಿನೇಟ್ ಪ್ಲೇನ್. ಒಂದು ಪಾಯಿಂಟ್ ಏನು ಮಿಸ್ ಮಾಡಿದೆ ಅಂತ ಹೇಳಿದ್ರೆ, ದಿಸ್ ಪಾಯಿಂಟ್ ಹ್ಯಾಸ್ ಟು ಬಿ 0,0. ಒರಿಜಿನ್ ಅಂತ ಹೇಳಿದ್ರೆ 0,0 ಅಲ್ವಾ? ಆ ಥರ. ನೆಕ್ಸ್ಟು ಇದೆಲ್ಲ ಸರಿ, ಅದು ಏನಕ್ಕೆ ಕಲಿತಾ ಇದ್ದೀವಿ ನಾವು ಆ ಪ್ರಶ್ನೆ ಹೇಳಬೇಕು ಅಂತ ಹೇಳಿದ್ರೆ ಇದೆ ನಿಮ್ಮ ಉತ್ತರ. ಇಟ್ ಈಸ್ ಯೂಸ್ಫುಲ್ ಟೂಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ because it provides a visual representation of angle measured in radians. ಸರಿನಾ? ಇದೆ ನಿಮ್ಮ ಕಾನ್ಸೆಪ್ಟು. ನಿಮಗೆ ತಕ್ಷಣಕ್ಕೆ ಏನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಫುಲ್ ಫಾರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈ ಸೈನು, ಕಾಸು, ಟ್ಯಾನು ಇವೆಲ್ಲ ಫಂಕ್ಷನ್ಸ್ ಇದೆಯಲ್ಲ, ಅಲ್ಲಿ ಉಪಯೋಗ ಬರುತ್ತೆ. ಹೌ ಎಕ್ಸಾಕ್ಟ್ಲಿ ಟು ಯೂಸ್ ಯೂನಿಟ್ ಸರ್ಕಲ್ಸ್ ಫಾರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್? ಸೊ ಎಕ್ಸ್ಪ್ರೆಸಿಂಗ್ ಎ ಆ್ಯಂಡ್ ಬಿ ಇನ್ ಟರ್ಮ್ಸ್ ಆಫ್ ಥೀಟಾ. ಹಾಂ, ಇದನ್ನು ಬಿಡಿಸಿ ಹೇಳ್ತೀನಿ. ಇದೊಂದು ಪಾಯಿಂಟು, ಸರಿನಾ? ಈ ಪಾಯಿಂಟಿನ ಎಂತಾರೆ ಕೋಆರ್ಡಿನೇಟ್ ಎ, ಬಿ. ಆಯಿತಾ? ಈ ಆ್ಯಂಗಲ್ ಬಂದು ಥೀಟಾ. ಇವಾಗ ಏನಂತ ಹೇಳಿದ್ರೆ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಎ ಇನ್ ಟರ್ಮ್ಸ್ ಆಫ್ ಥೀಟಾ ಆ್ಯಂಡ್ ಬಿ ಇನ್ ಟರ್ಮ್ಸ್ ಆಫ್ ಥೀಟಾ ಅಂತ ಹೇಳಿದ್ರೆ ಎ ಈಸ್ ಈಕ್ವಲ್ ಟು ಸಮಥಿಂಗ್, ಬಿ ಈಸ್ ಈಕ್ವಲ್ ಟು ಸಮಥಿಂಗ್ ಅಂತ ಹೇಳಿ ನೀವು ಬರಿಬೇಕಾಗುತ್ತೆ. ಸೊ ಯೋಚನೆ ಮಾಡಿ ಏನಿರ್ಬೋದು ಅಂಥೇಳಿ. ಹೇಗೆ ಮಾಡೋದಿದೆನಾ? ನಿಮ್ಮ ಕ್ಲೂ ಬಂದಿದ್ದು ಇದೆ, ನಿಮ್ಮ ಕ್ಲೂ. ಸೊ ದಿಸ್ ಇಸ್ ಯುವರ್ ಕ್ಲೂ. ಮುಂದಿನ ಕ್ಲೂ ಇದು. ಮುಂದಿನ ಕ್ಲೂ ಇದು. ಸೊ ಬೇಸಿಕಲಿ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಈ ಲೆಂತ್ ಎಷ್ಟು ಅಂತ ಹೇಳಿ, ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಇಂಡೈರೆಕ್ಟಾಗಿ ಈ ಲೆಂತ್ ಎಷ್ಟು ಅಂತ ಹೇಳಿ. ಹೇಗೆ ಮಾಡೋದಿದೆನಾ? ಇಷ್ಟೊತ್ತು ಗೊತ್ತಾಗಿರ್ಬೇಕಾಗಿತ್ತು, ಇಲ್ಲ ಅಂತ ಹೇಳಿದ್ರೆ ಇದು ನೋಡಿ, ಇದನ್ನು ಇನ್ ಟ್ರಯಾಂಗಲ್, ಈ ಟ್ರಯಾಂಗಲ್ ಹೆಸರು ಕೊಡಿ ಅನ್ನೋ ಒಂದು ಹೆಸರು ಒ ಎ ಬಿ. ಆಯಿತಾ? ಇನ್ ಟ್ರಯಾಂಗಲ್ ಒ ಎ ಬಿ ಏನು ಮಾಡ್ಬೋದು? ಒ ಎ ಇಸ್ ನಥಿಂಗ್ ಬಟ್ ಸೈನ್ ಥೀಟಾ, ಆರ್ ಇನ್ನೊಂದು ರೀತಿಯಲ್ಲಿ ಬರೀತೀನಿ ನಾನು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನಸ್ ಅಲ್ವಾ? ಆಪೋಸಿಟ್ ಏನಿದೆ? ಎ ಬಿ ಇದೆ. ಹೈಪೋಟೆನಸ್ ಎಷ್ಟಿದೆ? 1 ಇದೆ ಅಲ್ವಾ? ಇಟ್ಸ್ ಲೆಂತ್ ಆಫ್ 1 ಯೂನಿಟ್. ಹಾಗಾಗಿ ಏನಾಗುತ್ತೆ ಇದು? ಸೊ ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು ಸೈನ್ ಆಫ್ ಥೀಟಾ. ಸೊ ನಮಗೆ ಎ ಬಿ ಸಿಕ್ತು, ಈ ಲೆಂತ್, ಈ ಹೈಟ್ ಸಿಕ್ತು, ಏನಂತ ಹೇಳಿ? ಸೈನ್ ಥೀಟಾ ಅಂತ ಹೇಳಿ. ನೆಕ್ಸ್ಟು ಅದೇ ರೀತಿಯಲ್ಲಿ ಕಾಸ್ ಥೀಟಾ ವಿಚ್ ಇಸ್ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಏನು ಇಲ್ಲಿ ಹುಡುಗರ? ಅಡ್ಜಸೆಂಟ್ ಬಂದು ಒ ಎ ಬೈ ಹೈಪೋಟೆನಸ್ ಬಂದು 1. ಸೊ ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ. ಸರಿನಾ? ಸೊ ಇದೆಷ್ಟು ಉದ್ದ ಇದು? ದಿಸ್ ಇಸ್ ಆಫ್ ಲೆಂತ್ ಕಾಸ್ ಥೀಟಾ. ಸೊ ಕೊನೆಯದಾಗಿ ಏನು ಹೇಳ್ಬೋದು ನೀವು? ಎ ಮತ್ತು ಬಿ ಏನಿದೆ ಹೇಳಿ ನೋಡೋಣ. ಹೌದು, ದೇರ್ ಫಾರ್ ಪಾಯಿಂಟ್ ಬಿ ವಿಚ್ ಇಸ್ ಆಫ್ ದ ಕೋಆರ್ಡಿನೇಟ್ ಎ, ಬಿ ಇಸ್ ಈಕ್ವಲ್ ಟು ಹೇಳಿ ನೋಡೋಣ, ಕಾಸ್ ಥೀಟಾ ಮತ್ತು ಸೈನ್ ಥೀಟಾ. ಸೊ ಬೇಸಿಕಲಿ ಈ ಕೋಆರ್ಡಿನೇಟ್ ಬಂದು ಕಾಸ್ ಥೀಟಾ, ಸೈನ್ ಥೀಟಾ.
ಸರಿನಾ? ಸೊ ಏನು ಉಪಯೋಗ ಬಂತು? ಇನ್ ಅ ಯೂನಿಟ್ ಸರ್ಕಲ್ ಈ ರೀತಿಯಲ್ಲಿ ಕನ್ಕ್ಲೂಷನ್ ಮಾಡ್ಬೋದು. ಅ ಸೈನ್ ಫಂಕ್ಷನ್ ಇಸ್ ಡಿಫೈನ್ಡ್ ಆಸ್ ದ y coordinate of a point on the unit circle. ಆಯಿತಾ? cos function is defined as the x coordinate on the unit circle. ಈ ಆನ್ ಅಂತ ಹೇಳಿದ್ರೆ ಏನು? ಆನ್ ಅಂತ ಹೇಳಿದ್ರೆ ಇದು ಇನ್ ದ ಸರ್ಕಲ್, ಇದನ್ನು ಆನ್ ದ ಸರ್ಕಲ್ ಅಂತ ಹೇಳ್ತೀವಿ. ಆನ್ ಅಂತ ಹೇಳಿದ ತಕ್ಷಣ ಏನು? ಇಟ್ ಈಸ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ದಿಸ್ ಇಸ್ ಔಟ್ಸೈಡ್ ದ ಸರ್ಕಲ್. ಸರಿನಾ? ಸೊ ನಾವು ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಮೇಲೆ ಆ ಕೋಆರ್ಡಿನೇಟು ಮತ್ತು ಸೈನ್ ಥೀಟಾ ಆ್ಯಂಡ್ ಕಾಸ್ ಥೀಟಾ ಆ ಆ್ಯಂಗಲ್ಲು ಮತ್ತು ಸೈನ್ ಆ್ಯಂಡ್ ಕಾಸ್ ಫಂಕ್ಷನ್ನು ರಿಲೇಟ್ ಆಗಿರುತ್ತೆ ಅಂತ ಹೇಳಿ ನಿಮ್ಮ ಕಾನ್ಸೆಪ್ಟು. ಸೊ ನನ್ನ ಪ್ರಶ್ನೆ ಇವಾಗ ನಿಮ್ಗೆ ಏನಂತ ಹೇಳಿದ್ರೆ, ಇದೆಲ್ಲ ಸರಿ, ಕ್ಯಾನ್ ವಿ ಎಕ್ಸ್ಟೆಂಡ್ ದ ಐಡಿಯಾ ಟು ಆ್ಯಂಗಲ್ಸ್ ಮೋರ್ ದೆನ್ 90 ಡಿಗ್ರಿ? ಇದೇ ಕಾನ್ಸೆಪ್ಟನ್ನ ನಾನು 90 ಡಿಗ್ರಿ ಎಲ್ಲ ಆ ಥರ ಎಲ್ಲ ಉಪಯೋಗಿಸ್ಬೋದಾ? ನಾವು 90 ಡಿಗ್ರಿ ಮೇಲಿರೋಂಥ ಆ್ಯಂಗಲ್ಸ್ ಉಪಯೋಗಿಸ್ಬೋದಾ ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ ಆಯಿತಾ? ಇಷ್ಟೊಂದು ಆ್ಯಂಗಲ್ಸ್ ಬೇರೆ ಬೇರೆ ಇದೆ, ಹಲವಾರು ಇದೆ, ಇನ್ಫೈನೈಟ್ ಪಾಸಿಬಿಲಿಟೀಸ್ ಇದೆ. ಇವೆಲ್ಲದಕ್ಕೂ ಈ ಕೋಆರ್ಡಿನೇಟು ಮತ್ತು ಈ ಆ್ಯಂಗಲ್ಸು ಮತ್ತು ಇವೆಲ್ಲ ಲೆಂತ್ಗೂ ಎಲ್ಲ ರಿಲೇಟ್ ಮಾಡ್ಬೋದಾ ಅಂತ ಹೇಳಿ ಪ್ರಶ್ನೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ತಕ್ಷಣಕ್ಕೆ ನೀವು ಇದನ್ನೆಲ್ಲ ಬರ್ಕೊಳ್ಳಿ.